ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಟಾಪಿಕ್ ಏನಂದರೆ ಸ್ಯಾಂಡಲ್ವುಡ್ನಲ್ಲಿ ಯಾರ್ಯಾರು ಅವ್ರ ವಯಸ್ಸಿಗಿಂತ ದೊಡ್ಡವ್ರನ್ನ ಮದುವೆ ಆಗಿದ್ದಾರೆ, ಈ ಸ್ಟಾರ್ ಮ್ಯಾಟರ್ಗಳು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮದುವೆಗೆ ವಯಸ್ಸಿನ ಹಂಗಿಲ್ಲ ಅಂತಾರೆ. ಅದರಲ್ಲೂ ಈ ಸಿನಿ ಪ್ರಪಂಚದಲ್ಲಂತೂ ಈ ವಿಷಯದಲ್ಲಿ ವಯಸ್ಸಿನ ಅಂತರ ದೊಡ್ಡ ವಿಷಯನೇ ಅಲ್ಲ ಅವ್ರಿಗೆ. ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚು ವಯಸ್ಸಿನ ಅಂತರ ಹೊಂದಿರುವ ಅನೇಕ ಜೋಡಿಗಳಿದ್ದಾರೆ. ಇಲ್ಲಿ ವಯಸ್ಸಿನಲ್ಲಿ ತಮಗಿಂತ ದೊಡ್ಡವರನ್ನು ಮದುವೆ ಆಗಿ ಇವತ್ತು ಚೆನ್ನಾಗಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಿರೋ ಸ್ಟಾರ್ ನಟರುಗಳು ಯಾರು ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಓಕೆ, ಈಗ ಹಾಗಾದರೆ ಆ ಜೋಡಿಗಳು ಯಾರ್ಯಾರು ಅಂತ ನೋಡೋಣ. ಫಸ್ಟ್ ಜೋಡಿ ತೊಗೋಬೇಕು ಅಂದರೆ ನೀವೇ ಗೆಸ್ ಮಾಡಿ ಯಾರು ಇರ್ಬೋದು. ನಿಮ್ಮ ಅಚ್ಚುಮೆಚ್ಚಿನ ರಾಧಿಕಾ ಪಂಡಿತ್ ಮತ್ತು ರಾಕಿ ಬಾಯ್ ಅಂತ ಹೆಸರಾಗಿರೋಂಥ ಯಶ್ ಅವರು. ಈ ಸ್ಯಾಂಡಲ್ವುಡ್ನ ರಾಕಿ ಬಾಯ್ ಜೋಡಿ ಎಲ್ಲರಿಗೂ ಅಚ್ಚುಮೆಚ್ಚು. ಪ್ರೀತಿಸಿ ಮದುವೆಯಾದ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅವ್ರಿಗೆ ಫಾಲೋವರ್ಸ್ ತುಂಬ ಜನ ಇದ್ದಾರೆ. ಹೇಳಬೇಕು ಅಂದರೆ ಯಶ್ಗಿಂತ ರಾಧಿಕಾ ಅವರು 2 ವರ್ಷ ದೊಡ್ಡವರಾಗಿದ್ದಾರೆ. ಈ ಜೋಡಿನೂ ಸಹ ಒಂದು ವಯಸ್ಸಿಗಿಂತ. ಫ್ರೆಂಡ್ಸ್, ನೆಕ್ಸ್ಟ್ ಜೋಡಿ ನೋಡೋಣ. ಅದೇ ಯಾವ ಜೋಡಿ ಅಂತ ಅಂದರೆ ಒಂದು ನಿರ್ದೇಶಕರು ಮತ್ತು ಆ್ಯಕ್ಟಿಂಗು ಸಹ ಮಾಡ್ತಾರೆ. ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಏನಂತ ಅಂದರೆ ಸೌತ್ ಇಂಡಿಯಾ ಲೇಡಿ ಸೂಪರ್ ಸ್ಟಾರ್ ಆಗಿರುವ ನಯನತಾರ ಮತ್ತು ನಿರ್ದೇಶಕರಾದ ವಿಘ್ನೇಶ್ ಶಿವನ್ ಇವರು 2022ರಲ್ಲಿ, ಹೌದು ಫ್ರೆಂಡ್ಸ್, 2022ರಲ್ಲಿ ಇವರು ಮದುವೆಯಾಗಿದ್ದಾರೆ. ನಯನತಾರ ವಿಘ್ನೇಶ್ ಅವರಿಗಿಂತ 1 ವರ್ಷ ದೊಡ್ಡವರು. ಹೌದು ಫ್ರೆಂಡ್ಸ್, ಇವರು ನಯನತಾರ ಅವರು 1 ವರ್ಷ ವಿಘ್ನೇಶ್ ಅವ್ರಿಗಿಂತ ದೊಡ್ಡವರಾಗಿದ್ದಾರೆ. ನಯನತಾರ ಅವರು ಹುಟ್ಟಿದ್ದು 1984 ನವೆಂಬರ್ 18ರಂದು. ಮತ್ತು ವಿಘ್ನೇಶ್ ಶಿವನ್ ಅವರು ಹುಟ್ಟಿದ್ದು 1985 ಸೆಪ್ಟೆಂಬರ್ 18ರಂದು. ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆ ಜೋಡಿ ಅಲ್ವಾ. ಹುಟ್ಟಿದ್ದು ಇಸ್ವಿ ಮತ್ತು ಮಂತು ಎಲ್ಲ ಬೇರೆ ಆದರೂ ಬಟ್ ಹುಟ್ಟಿದ ಡೇಟ್ ಮಾತ್ರ ಒಂದೇ ಇದೆ. ಈ ಥರ ಜೋಡಿ ಸಿಗೋದು ಎಲ್ಲೋ ಅಪರೂಪ ಅಲ್ವಾ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಇದು. ಓಕೆ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಜೋಡಿನ ನೋಡೋದ. ಆ ಜೋಡಿನೇ ನಮ್ಮ ಅನೂಪ್ ಪ್ರಭಾಕ್ ಅವರು ಮತ್ತು ರಘು ಮುಖರ್ಜಿ ಅವ್ರ ಜೋಡಿ. ನಿಮಗೆ ಗೊತ್ತೇ ಇದೆ, ಅನೂಪ್ ಪ್ರಭಾಕ್ ಅವ್ರಿಗೆ 2014ರಲ್ಲಿ ಮೊದಲನೇ ಪತಿಯಿಂದ ವಿಚ್ಛೇದನ ತಗೋತಾರೆ. ಹಾಗೂ 2016ರಲ್ಲಿ ನಟ ರಘು ಮುಖರ್ಜಿ ಅವ್ರನ್ನ ಮದುವೆ ಆಯ್ತಾರೆ. ಈ ರಘು ಮುಖರ್ಜಿ ಅವ್ರಿಗೂ ಸಹ ಇದು 3ನೇ ಮದುವೆ ಆಗಿರುತ್ತೆ. ಅನೂಪ್ ಪ್ರಭಾಕ್ ಅವ್ರಿಗೂ ಸಹ ಇದು 2ನೇ ಮದುವೆ ಆಗಿರುತ್ತೆ. ಇವರಿಬ್ಬರ ಮಧ್ಯ 1 ವರ್ಷದ ವಯಸ್ಸು ಅಂತರವಿರುತ್ತೆ. ರಘು ಮುಖರ್ಜಿಗಿಂತ ಅನೂಪ್ ಪ್ರಭಾಕರ್ ಅವರು 1 ವರ್ಷ ದೊಡ್ಡವರಾಗಿದ್ದಾರೆ. ಇವರು ಸಹ ಮುದ್ದಾದ ಒಂದು ಮಗುವಿಗೆ ತಂದೆ ತಾಯಿಯಾಗಿ ಜೀವನನ ಚೆನ್ನಾಗಿ ನಡೆಸ್ತಿದ್ದಾರೆ. ತುಂಬ ಖುಷಿಯಾಗಿದ್ದಾರೆ. ಇವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆವಾಗವಾಗ ಫೋಟೋಗಳೆಲ್ಲ ಓಡಾಡ್ತಿರುತ್ತೆ. ತುಂಬ ಚೆನ್ನಾಗಿ ಫೋಟೋಗಳನ್ನ ಶೇರ್ ಮಾಡ್ಕೋತಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಜೋಡಿ ನೋಡೋದಾ. ಮಹೇಶ್ ಬಾಬು ನೆಕ್ಸ್ಟ್ ಜೋಡಿ. ಟಾಲಿವುಡ್ನ ಫ್ರೆಂಡ್ಸ್, ಮಹೇಶ್ ಬಾಬು ದಂಪತಿಯ ನಡುವೆಯೂ ವಯಸ್ಸಿನ ಅಂತರವಿದೆ. ಮಹೇಶ್ ಬಾಬು ಅವರಿಗಿಂತ ಪತ್ನಿ ನಮ್ರತಾ ಅವ್ರಿಗೆ 3 ವರ್ಷ ದೊಡ್ಡವರು. ಮಹೇಶ್ ಬಾಬು ಜನಿಸಿದ್ದು 1975 ಆಗಸ್ಟ್ 9ರಂದು ಹುಟ್ಟಿದ್ದಾರೆ. ನಮ್ರತಾ ಅವರು ಡೇಟ್ ಆಫ್ ಬರ್ತು 1972 ಜನವರಿ 22ರಂದು ಜನಿಸಿದ್ದಾರೆ. ಇವ್ರಿಗೆ ಮುದ್ದಾದ 2 ಮಕ್ಕಳು ಸಹ ಇದೆ. ಇವರು ಸಹ ತುಂಬ ಖುಷಿಯಾಗಿ ತಮ್ಮ ಫ್ಯಾಮಿಲಿನ ಲೀಡ್ ಮಾಡಿಕೊಂಡು ಸಿನಿಮಾಗಳಲ್ಲೆಲ್ಲ ತುಂಬ ಖುಷಿಯಾಗಿ ಮಾಡಿಕೊಂಡು ಚೆನ್ನಾಗಿದ್ದಾರೆ. ವಯಸ್ಸಿನ ಅಂತರದಲ್ಲಿ ಮದುವೆಯಾಗಿರೋ ಜೋಡಿಲಿ ಇವರು ಸಹ ಒಬ್ಬರಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ಜೋಡಿನ ನೋಡೋಣ. ನೆಕ್ಸ್ಟ್ ಜೋಡಿನೇ ಅಭಿಷೇಕ್ ಬಚ್ಚನ್. ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಅವರಿಗಿಂತ ಐಶ್ವರ್ಯ ರೈ ದೊಡ್ಡವರು. ಇವರ ನಡುವೆ 3 ವರ್ಷ ವಯಸ್ಸಿನ ಅಂತರವಿದೆ. ಮಾಜಿ ವಿಶ್ವಸುಂದರಿ, ಕರಾವಳಿ ಚೆಲುವೆ ಎಂದು ಹೆಸರಾಗಿರುವ ಐಶ್ವರ್ಯ ರೈ ಅವರು ಅಭಿಷೇಕ್ ಬಚ್ಚನ್ಗಿಂತ 3 ವರ್ಷ ದೊಡ್ಡವರು. ಇವರ ಜನಿಸಿದ ದಿನಾಂಕ, ಹುಟ್ಟಿದ ಡೇಟ್ ಆಫ್ ಬರ್ತು 1976 ಫೆಬ್ರವರಿ 5ರಂದು ಅಭಿಷೇಕ್ ಬಚ್ಚನ್ ಜನಿಸಿದರು. ಐಶ್ವರ್ಯ ರೈ ಅವರು ಜನಿಸಿದ್ದು 1973 ನವೆಂಬರ್ 1ರಂದು ಜನಿಸಿದ್ದಾರೆ. ಇದು ಸಹ ಒಂದು ಹೆಸರಾಂತ ಜೋಡಿಯಾಗಿದೆ. ವಯಸ್ಸಿನಲ್ಲಿ ದೊಡ್ಡವರನ್ನು ಮದುವೆಯಾಗಿದ್ದ ಹೆಸರಾಂತ ಜೋಡಿಯಾಗಿದ್ದಾರೆ. ಫ್ರೆಂಡ್ಸ್, ನೆಕ್ಸ್ಟ್ ಜೋಡಿನ ನೋಡೋದ. ಅದೇ ನೆಕ್ಸ್ಟ್ ಜೋಡಿ ಯಾವುದು ಅಂತ ಅಂದರೆ ವಿಕ್ಕಿ ಕೌಶಲ್ ಮತ್ತು ಕತ್ರಿನಾ ಕೈಫ್ ಅವ್ರ ಬಗ್ಗೆ. ಇವರು, ಹೌದು ಫ್ರೆಂಡ್ಸ್, ಬಾಲಿವುಡ್ನ ನಟ ವಿಕ್ಕಿ ಕೌಶಲ್ ಅವರಿಗಿಂತ ನಟಿ ಕತ್ರಿನಾ ಕೈಫ್ಗೆ 5 ವರ್ಷ ದೊಡ್ಡವರು. ಹೌದು ಫ್ರೆಂಡ್ಸ್, ಕತ್ರಿನಾ ಅವ್ರು ಜನಿಸಿದ 1983ರಲ್ಲಿ ಜುಲೈ 16ರಂದು ಅವರು ಡೇಟ್ ಆಫ್ ಬರ್ತ್ ಇದೆ. ವಿಕ್ಕಿ ಕೌಶಲ್ ಅವ್ರದ್ದು ಬಂದು 1988 ಮೇ 16ರಂದು ಇರೋದು ಅಲ್ವಾ ಫ್ರೆಂಡ್ಸ್. ಇವರು ಕತ್ರಿನಾ ಕೈಫ್ ಅವರು ನಮಗೆ ಗೊತ್ತಿರಂಗೆ 41 ವರ್ಷ ಆದಮೇಲೆ ಈ ಜೋಡಿ 2021ರಲ್ಲಿ ಪ್ರೀತಿಸಿ ವಿವಾಹ ಆಗಿದ್ದಾರೆ. ಇವರು ಸಹ ತುಂಬ ಚೆನ್ನಾಗಿ ಜೀವನ ನಡೆಸ್ತಿದ್ದಾರೆ. ತುಂಬ ಖುಷಿಯಾಗಿದ್ದಾರೆ. ಕತ್ರಿನಾಗಿಂತ 5 ವರ್ಷ ಚಿಕ್ಕವರಾಗಿದ್ದರೂ ಸಹ ಇವ್ರ ಜೀವನ ತುಂಬ ಚೆನ್ನಾಗಿ ನಡೀತಿದೆ ಫ್ರೆಂಡ್ಸ್.
ಫ್ರೆಂಡ್ಸ್ ನೆಕ್ಸ್ಟ್ ಜೋಡಿ ನೋಡೋದ. ಹೌದು ಫ್ರೆಂಡ್ಸ್, ಈ ವಿಡಿಯೋನ ಕೊನೆಯ ಜೋಡಿ ಯಾವುದಂತ ನೀವು ತಿಳ್ಕೊಳ್ಳೋ ಕುತೂಹಲ ಕಾಯ್ತಿದ್ದೀರಾ ಅಂತ ಗೊತ್ತು. ನಾನು ಸಹ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ನಿಕ್ ಜೋನಾಸ್ ಮತ್ತು ಪ್ರಿಯಾಂಕಾ ಚೋಪ್ರಾ ಇವರೇ ನಮ್ಮ ವಿಡಿಯೋ ಲಾಸ್ಟ್ ಜೋಡಿ. ನಿಮಗೆ ಗೊತ್ತೇ ಇದೆ, ಬಾಲಿವುಡ್ ಬೆಳಗ್ಗೆ ಎಂದೇ ಹೆಸರಾಗಿರುವ ಪ್ರಿಯಾಂಕಾ ಚೋಪ್ರಾ ಹಾಗೂ ಅಮೇರಿಕದ ಗಾಯಕ ನಿಕ್ ಜೋನಾಸ್ ನಡುವೆ ಬರೋಬ್ಬರಿ 10 ವರ್ಷಗಳ ಕಾಲ ಅಂತರವಿದೆ. ಹೌದು ಫ್ರೆಂಡ್ಸ್, ಪ್ರಿಯಾಂಕಾ ಅವರು ಹುಟ್ಟಿದ್ದು 1982ರಲ್ಲಿ ಜುಲೈ 18ರಂದು. ನಿಕ್ ಜೋನಾಸ್ ಅವರು ಹುಟ್ಟಿದ್ದು 1992ರಲ್ಲಿ ಸೆಪ್ಟೆಂಬರ್ 16ರಂದು. ಅನೇಕ ದಿನಗಳ ಕಾಲ ಪರಸ್ಪರ ಇಬ್ಬರು ಪ್ರೀತಿಸಿ ಈ ಜೋಡಿ 2018ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಇವ್ರ ಮಧ್ಯೆ 10 ವರ್ಷಗಳ ಕಾಲ ಗ್ಯಾಪ್ ಇದ್ದರೂ ಸಹ ತುಂಬ ಚೆನ್ನಾಗಿ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಗಿದ್ದಾರೆ. ಇವ್ರನ್ನೆಲ್ಲ ನಾವು ಒಂದು ಕಡೆ ನೋಡಿದ್ರೆ ಖುಷಿಯಾಗಿ ನಾವು ಜೀವನ ಮಾಡಬೇಕು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾವು ನಿಮ್ಗೆ ಇದೇ ತರಹದ ಕುತೂಹಲ ವೀಡಿಯೋಗಳನ್ನ ತರ್ತಾಯಿರ್ತೀವಿ, ಮಾಡ್ತಾಯಿರ್ತೀವಿ. ಕೊನೆಯದಾಗಿ ಒಂದೇ ಮಾತು ಹೇಳೋದು ಫ್ರೆಂಡ್ಸ್, ಒಳ್ಳೆ ಜೀವನ ನಡೆಸೋಕ್ಕೆ, ತುಂಬ ಖುಷಿಯಾಗಿ ಜೀವನ ನಡೆಸೋಕ್ಕೆ ಯಾವುದೇ ವಯಸ್ಸಿನ ಅಂತರಗಳು ಸಹ ಅಡ್ಡಿ ಬರೋದಿಲ್ಲ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇರಬೇಕು. ಒಬ್ರನ್ನೊಬ್ರು ಯಾರು ಬಿಡದಂಗೆ ಪ್ರೀತಿಸೋವಂಥ ಮನೋಭಾವ ಇರಬೇಕು. ಎಲ್ಲರೂ ಒಂದೇ, ನಮ್ಮ ಸಮಾನತೆ ಇದ್ದರೆ ಮಾತ್ರ ಇಂಥ ಲೈಫ್ನ ನಾವು ಲೀಡ್ ಮಾಡೋಕ್ಕಾಗೋದು ಫ್ರೆಂಡ್ಸ್. ನಮ್ಮನ್ನು ನೋಡಿ ಇನ್ನೂ 4 ಜನ ಇವ್ರ ಥರ ಜೀವನ ಮಾಡಬೇಕು ಅನ್ನೋ ಥರ ಮಾಡಬೇಕು ಹೊರತು ಇವ್ರನ್ನ ನೋಡಿ ಇವರಂಥ ಜೀವನ ಮಾಡಬಾರ್ದು ಅನ್ನೋ ಥರ ಯಾವತ್ತೂ ಮಾಡಬಾರ್ದು ಫ್ರೆಂಡ್ಸ್. ಇವ್ರನ್ನ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಈ ಥರ ತಪ್ಪುಗಳಾಗುತ್ತೆ, ಯಾರ್ದು ತಪ್ಪಾಗದೇ ಏನಿರಲ್ಲ. ಆ ತಪ್ಪನ್ನ ತಿದ್ಕೊಂಡು ಸಹ ಮುಂದೆ ಹೋಗಿ ಚೆನ್ನಾಗಿ ಜೀವನ ಮಾಡೋದಿದೆಯಲ್ಲ, ಅದು ಫ್ರೆಂಡ್ಸ್ ಜೀವನದಲ್ಲಿ ಮೇಲೆ ಬರೋಂಥದ್ದು. ಎಷ್ಟೇ ನೋವಿರಲಿ, ಏನೇ ಇರಲಿ, ಅರ್ಥ ಮಾಡ್ಕೊಳ್ಳೋಂಥ ಪತಿ, ಅರ್ಥ ಮಾಡಿಸೋಂಥ ಸತಿ ಇದ್ದರೆ ಯಾವುದೇ ಕಾರಣಕ್ಕೂ ಇಂಥ ಡಿವೋರ್ಸ್ಗಳನ್ನು ವಿಚಾರಗಳು ಬರೋದೇ ಇಲ್ಲ ಫ್ರೆಂಡ್ಸ್. ಇಷ್ಟನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇಷ್ಟು ಹೇಳಿ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಟೈಮ್ನ ನನ್ನ ವೀಡಿಯೋ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ವಾಚಿಂಗ್ ದ ನೆಕ್ಸ್ಟ್ ವೀಡಿಯೋ.